ಇವತ್ತು ಒಂದು ಸೂಪರ್ ಆಗಿರುವಂಥ ಮಸಾಲ ರೆಡಿ ಮಾಡೋಣ ಬನ್ನಿ. ಇದೇ ಒಂದು ಮಸಾಲ ಯೂಸ್ ಮಾಡಿದ್ರೆ ಅಡುಗೆ ತುಂಬಾನೇ ರುಚಿ ಆಗುತ್ತೆ. ಹೆಲೋ ಫ್ರೆಂಡ್ಸ್, ನಮ್ಮ ಸ್ವಾದ್ ಚಾನೆಲ್ಗೆ ಸ್ವಾಗತ. ನಾವು ಮಾಡುವ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಯಾವ ರೀತಿ ಮಾಡೋಣ ಅಂತ ನೋಡೋಣ. ಎಲ್ಲ ಇಂಗ್ರೀಡಿಯೆಂಟ್ಸು ನೀವು ರೋಸ್ಟ್ ಮಾಡ್ಕೋಬೇಕು. ಸೊ ರೋಸ್ಟ್ ಮಾಡ್ಕೋತಾನೆ ನಿಮಗೆ ಹೇಳ್ಕೊಡ್ತೀನಿ. ನಮ್ಮ ಮಸಾಲದು ಮೇನ್ ಇಂಗ್ರೀಡಿಯೆಂಟ್ ಕೊತ್ತಂಬರಿ ಬೀಜ. ಇದಕ್ಕೂ ಹಿಂದಿದಾಗ ಧನಿಯಾನು ಅಂತಾರೆ. ಇದನ್ನು ನಾವು ಅರೌಂಡ್ 250 ಗ್ರಾಮ್ಸ್ ತಗೊಂಡೇವಿ. ನೀವು ಇದನ್ನು ಪ್ಯಾನ್ ನಲ್ಲಿ ಹಾಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ, ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ. ಇಷ್ಟ ಆಗೋವರೆಗೂ ನೀವು ಅದನ್ನು ಹುರ್ಕೋಬೇಕು. ಬನ್ನಿ ಈಗ ನೆಕ್ಸ್ಟ್ ಜೀರಿಗೆನ ಹುರ್ಕೋಣ. ಜೀರಿಗೆ ಇಲ್ಲೇ ನಾವು 4 ಟೀ ಸ್ಪೂನ್ ತಗೊಂಡೇವಿ. ನಾವು ಇಲ್ಲೇ 2 ತರ ಜೀರಿಗೆ ಯೂಸ್ ಮಾಡೇವಿ. ಒಂದು ನಮ್ದು ನಾರ್ಮಲ್ ಜೀರಿಗೆ ಮತ್ತು ಇನ್ನೊಂದು ಶಾಹಿ ಜೀರಿಗೆ. ನೋಡಿ ಇದು ಹುರಿದಾದ್ಮೇಲೆ ಹೆಂಗ್ ಕಲರ್ ಚೇಂಜ್ ಆಗಿದೆ, ಇಷ್ಟು ಹುರ್ಕೋಬೇಕು. ಈಗ ನೆಕ್ಸ್ಟ್ ಪುಲಾವ್ ಎಲೆನ ಹುರ್ಕೋಣ ಬನ್ನಿ. ಇದಕ್ಕೂ ಹಿಂದಿದಾಗೆ ತೇಜ್ ಪತ್ತಾನು ಅಂತಾರೆ. ಇದು ನೀವು ಅರೌಂಡ್ 10 ಎಲೆನ ತಗೋಬೇಕು. ಬನ್ನಿ ಈಗ ನೆಕ್ಸ್ಟ್ ಶಾಹಿ ಜೀರಿಗೆನ ಹುರಿಯೋಣ. ಈ ಶಾಹಿ ಜೀರಿಗೆ ನೀವು ಭಾಳೆನ್ ತಗೋಬಾರ್ದು, 1 ಟೀ ಸ್ಪೂನ್ ಆದರೆ ಸಾಕಾಗತ್ತೆ. ಅದನ್ನು ನೀವು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕು. ನೋಡಿ ಹೆಂಗೆ ಕಲರ್ ಚೇಂಜ್ ಆಗಿದೆ. ಬನ್ನಿ ಈಗ ದಾಲ್ಚೀನಿನ ಹುರಿಯೋಣ. ದಾಲ್ಚೀನಿ ನೀವು 8 ರಿಂದ 10 ಪೀಸ್ ತಗೋಬೇಕು. ಇದನ್ನು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ಹುರ್ಕೊಳ್ಳಿ. ಬನ್ನಿ ಈಗ ಕರಿಮೆಣಸು ಹುರ್ಕೋಣ. ಇದಕ್ಕೂ ಹಿಂದಿದಾಗೆ ಕಾಲಿ ಮಿರಿನೂ ಅಂತಾರೆ. ಇದು ನೀವು 1 ಟೀ ಸ್ಪೂನ್ ತಗೋಬೇಕು. ಈ ಎಲ್ಲ ಮಸಾಲೆನೂ ನೀವು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಎಣ್ಣೆ ಹಾಕೊಂಡು ರೋಸ್ಟ್ ಮಾಡಬಾರ್ದು. ಡ್ರೈ ರೋಸ್ಟ್ ಮಾಡ್ಕೊಂಡ್ರೆ ಮಸಾಲ 1 ವರ್ಷ ತನಾನು ತುಂಬಾನೇ ಚೆನ್ನಾಗಿ ಮತ್ತು ಫ್ರೆಶ್ ಇರುತ್ತೆ, ವಾಸ್ ಬರಲ್ಲ. ಬನ್ನಿ ಈಗ ಕಪ್ ಏಲಕ್ಕಿನ ಹುರ್ಕೋಣ. ಇದಕ್ಕೂ ಹಿಂದಿದಾಗೆ ಬಡಿ ಇಲೈಚಿನೂ ಅಂತಾರೆ. ಇದರದ್ದು ಫ್ಲೇವರ್ ತುಂಬಾನೇ ಸ್ಟ್ರಾಂಗ್ ಇರುತ್ತೆ, ಅದಕ್ಕೆ ಇಲ್ಲೇ ನಾವು ಬರೀ ಅದನ್ನು 3 ಪೀಸಸ್ಸನ್ನೇ ಯೂಸ್ ಮಾಡೇವಿ. ನೋಡಿ ಈ ಏಲಕ್ಕಿ ಈ ರೀತಿ ಒಬ್ಬೋ ಮಟ್ಟ ನೀವು ಇದನ್ನು ಹುರ್ಕೋಬೇಕು. ಬನ್ನಿ ಈಗ ನೆಕ್ಸ್ಟ್ ನಾವು ಏಲಕ್ಕಿನ ಹುರ್ಕೋಣ. ನಾವು ಇಲ್ಲಿ ಏಲಕ್ಕಿನ 6 ಪೀಸ್ ತಗೊಂಡೇವಿ. ಏಲಕ್ಕಿನೂ ನೀವು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿ ಒಬ್ಬೋ ಮಟ್ಟ ಹುರ್ಕೋಬೇಕು. ಬನ್ನಿ ಈಗ ಜಾಜಿಕಾಯಿನ ಹುರ್ಕೋಣ. ಜಾಜಿಕಾಯಿ ನಾವು ಇಲ್ಲಿ ಬರೀ ಅರ್ಧ ಪೀಸ್ ತಗೊಂಡೇವಿ. ಇದು ಭಾಳ ಹುರ್ಕೋ ಜರೂರತ್ತಿಲ್ಲ, ಒಂದು ಸ್ವಲ್ಪ ಬಿಸಿ ಮಾಡಿದರೆ ಸಾಕು. ಈಗ ಏಲಕ್ಕಿ ಸಿಪ್ಪಿನ ಹುರ್ಕೋಣ ಬನ್ನಿ. ಏಲಕ್ಕಿ ಸಿಪ್ಪಿ ಹಾಕೋದು ಆಪ್ಷನಲ್. ನೀವು ಏಲಕ್ಕಿ ಸ್ವೀಟ್ನಲ್ಲಿ ಯೂಸ್ ಮಾಡಿರೆ ಅಥವಾ ಮತ್ತೆಲ್ಲರೇ ಯೂಸ್ ಮಾಡಿರೆ ಅದರ ಸಿಪ್ಪಿ ಚಲ್ಲೋ ಬದಲಿ ನೀವು ಇದನ್ನು ಮಸಾಲದಲ್ಲಿ ಯೂಸ್ ಮಾಡ್ಕೋಬಹುದು. ಮಸಾಲೆ ತುಂಬಾನೇ ಫ್ಲೇವರ್ಫುಲ್ ಆಗುತ್ತೆ. ನೋಡಿ ಈ ರೀತಿ ಕಲರ್ ಚೇಂಜ್ ಆಗೋ ಮಟನು ನೀವು ಹುರ್ಕೋಬೇಕು. ಬನ್ನಿ ಈಗ ಜಾವಿತ್ರಿನ ಹುರ್ಕೋಣ. ಜಾವಿತ್ರಿ ಇಲ್ಲೇ ನಾವು ಒಂದು ಹೂ ತಗೊಂಡೇವಿ. ಇದನ್ನು ಭಾಳ ರೋಸ್ಟ್ ಮಾಡ್ಕೋಬಾರ್ದು, ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು. ಬನ್ನಿ ಈಗ ಲವಂಗನ ಹುರ್ಕೋಣ. ಲವಂಗು ಇಲ್ಲೇ ನಾವು 1 ಟೀ ಸ್ಪೂನ್ ತಗೊಂಡೇವಿ. ನೀವು ಎಲ್ಲ ಮಸಾಲೆನೂ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೋಬೇಕು. ನೋಡಿ ಈಗ ಲವಂಗನೂ ರೋಸ್ಟ್ ಆಗಿದೆ. ಎಲ್ಲ ಮಸಾಲೆನೂ ಈ ರೀತಿ ಒಂದು ಪ್ಲೇಟ್ನಲ್ಲಿ ತಕ್ಕೊಂಡು ಅದನ್ನು ಕೂಲ್ ಡೌನ್ ಆಗೋಕ್ಕೆ ಬಿಡಿ. ಆಮೇಲೆ ಅದನ್ನು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕೊಂಡು ಅದಕ್ಕೂ 2 ಟೀ ಸ್ಪೂನ್ ಉಪ್ಪು ಆ್ಯಡ್ ಮಾಡಿ. ಉಪ್ಪು ಆ್ಯಡ್ ಮಾಡಿದರೆ ಮಸಾಲೆ ತುಂಬಾನೇ ಚೆನ್ನಾಗಿ ಸಣ್ಣಾಗತ್ತೆ ಮತ್ತು ಅದು ಒಂದು ನ್ಯಾಚುರಲ್ ಪ್ರಿಸರ್ವೇಟಿವ್ ಥರ ಆ್ಯಕ್ಟ್ ಮಾಡುತ್ತೆ. ನೋಡಿ ನಿಮ್ಮ ಮಸಾಲೆ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ. ತುಂಬಾನೇ ಚೆನ್ನಾಗಿ ಘಮ ಘಮ ಸ್ಮೆಲ್ ಬರ್ತಾ ಇದೆ. ಈ ಗರಂ ಮಸಾಲ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.